ಸರ್, ನೀವ್ ಓದಿರೋ ಶಾಲೆಗೆ ಬಂದಿದ್ದೀರಾ, ಎಷ್ಟು ಖುಷಿ ಆಗ್ತಿದೆ. ಆಕ್ಚುಲಿ ಶಿಕ್ಷಣ ಅಂದ್ರೆ ಏನು ಅಂತ ಗೊತ್ತಾಗಿರೋದೇ ನಮಗೆ ಈ ಶಾಲೆ. ಸವಿ ಸವಿ ನೆನಪು ಸಾವಿರ ನೆನಪು. ಸಣ್ಣ ಗ್ರಾಮದಲ್ಲಿ ಹುಟ್ಟುತ್ತಾರೆ. ಆ ಸಣ್ಣ ಗ್ರಾಮದಿಂದ ಹುಟ್ಟಿ ಅಲ್ಲಿಂದ ಹಿಡಿದು ಇವತ್ತು ಬೆಂಗಳೂರಿನಲ್ಲಿ ಉನ್ನತ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಲ್ಲಿಯ ಬಿಜಾಪುರ, ಎಲ್ಲಿಯ ಬೆಂಗಳೂರು, ಎತ್ತಣಿಂದೆತ್ತ ಸಂಬಂಧವಯ್ಯ ಅನ್ನೋ ತರ ಇವರ ಕತೆ ಇದೆ. ಇದು ನನ್ನ ಶ್ರೀ ವೀರಭದ್ರೇಶ್ವರ, ಆಕ್ಚುಲಿ ನಾವು ವೀರಭದ್ರ ಪ್ರೌಢಶಾಲೆ. ಅದಾದ್ಮೇಲೆ ಇವರು ಇಲ್ಲಿ ಕಾಲೇಜುನು ಆಗಿದೆ. 9ನೇ ಕ್ಲಾಸ್ ಮುಗಿಸ್ಕೊಂಡು 10ನೇ ಕ್ಲಾಸಿಗೆ ಧಾರವಾಡಕ್ಕೆ ಹೋದ್ರೆ ಅಲ್ಲಿ ಕರ್ನಾಟಕ ಹೈಸ್ಕೂಲ್ ಸೇರ್ಕೊತೀನಿ. ನೋಡಿ, ಧಾರವಾಡಕ್ಕೆ ಹೋಗೋದು ದೊಡ್ಡದಲ್ಲ. ಧಾರವಾಡದಲ್ಲಿ ವಿದ್ಯಾನೂ ಇದೆ, ಮತ್ತೆ ಇನ್ನೂ ಒಂದಿದೆ, ಅಲ್ಲಿ ಹುಚ್ಚೂರು ಆಸ್ಪತ್ರೆ ಇದೆ. ನಿಮ್ಗೆಲ್ರಿಗೂ ಚಿರಪರಿಚಿತರಾದಂತಹ ಸಿಲ್ಲಿಲಲ್ಲಿಯ ಕಾಂಪೌಂಡರ್ ಗೋವಿಂದ. ಅರ್ಥವಾಯಿತು ಬಿಡಿ ಗೋವಿಂದ, ಅರ್ಥವಾಯಿತು ಬಿಡಿ. 90% ಭಾಗ ಬದುಕು ಮತ್ತು ಸೊಸೈಟಿಗೆ ದೊಡ್ಡ ಯೂನಿವರ್ಸಿಟಿ. ನಿಮಗೆ ಬದುಕು ಕೊಡೋ ಅನುಭವ ಮತ್ತು ಸೊಸೈಟಿ ಕೊಡೋ ಅನುಭವ ನಿಮಗೆ ಯಾವ ವಿಶ್ವವಿದ್ಯಾನಿಲಯ ಕೊಡ್ಲಿಕ್ಕೆ ಸಾಧ್ಯ. ನಾನಿರೋ ರೂಮ್ ಇದೆ ಅನ್ಸುತ್ತೆ. ಹೌದಾ? ಇಲ್ಲಿ ಇದೇ ಇರ್ಬೇಕಂತ. ನಾನು 8ನೇ ಕ್ಲಾಸ್ ಅಲ್ವಾ, 2-3 ಇಲ್ಲಿದ್ದೆ ಅನ್ಕೋತೀನಿ. ಶ್ರಮಮೇವ ಜಯತೆ ಅಂದ್ರೆ ಬಹಳ ಜನ ಏನಾಗಿರ್ತದೆ, ದೇವರು, ಧರ್ಮ, ಹಣೆ ಬರ ಈ ತರ ನಂಬ್ಕೊಂಡಿದ್ದಾರೆ. ಬಟ್ ನಾನು ಶ್ರಮಮೇವ ಜಯತೆಯೊಳಗೆ ನಂಬಿದ. ಅಂದ್ರೆ ಶ್ರಮ ಎಲ್ಲಿರ್ತದೆ ಅಲ್ಲಿ ಜಯ ಸಿಕ್ಕೇ ಸಿಗ್ತದೆ. ಓ ನನ್ನ ಚೇತನ ಆಗುನಿ ಅನಿಕೇತನ, ಓ ನನ್ನ ಚೇತನ ಆಗುನಿ ಅನಿಕೇತನ. ರೂಪ ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಭಾವ ಬೀಸಿ, ಓ ನನ್ನ ಚೇತನ ಆಗುನಿ ಅನಿಕೇತನ. ನಾವು ಅನಿಕೇತನರಾಗಬೇಕು ಅಂತಂದ್ರೆ ಸಾಧನೆಯ ಹಾದಿ ನಮ್ಮದಾಗಬೇಕು. ಸಾಧನೆಯ ಹಾದಿ ನಮ್ಮದಾಗಬೇಕಾದ್ರೆ ಖಂಡಿತವಾಗ್ಲೂ ಆ ಕಠಿಣ ಪರಿಶ್ರಮ ಅನ್ನೋದು ಮುಖ್ಯ ಆಗುತ್ತೆ. ಇಂಥದ್ದೇ ಕಠಿಣ ಪರಿಶ್ರಮದಿಂದ ಅದ್ವಿತೀಯ ಸಾಧನೆಯನ್ನ ಮೆರೆದಂತಹ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಈ ಅತಿಥಿಗಳು ಆ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟುತ್ತಾರೆ. ಆ ಸಣ್ಣ ಗ್ರಾಮದಿಂದ ಹುಟ್ಟಿ ಅಲ್ಲಿಂದ ಹಿಡಿದು ಇವತ್ತು ಬೆಂಗಳೂರಿನಲ್ಲಿ ಉನ್ನತ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಲ್ಲಿಯ ಬಿಜಾಪುರ, ಎಲ್ಲಿಯ ಬೆಂಗಳೂರು, ಎತ್ತಣಿಂದೆತ್ತ ಸಂಬಂಧವಯ್ಯ ಅನ್ನೋ ತರ ಇವರ ಕತೆ ಇದೆ. ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಂಜುಟಿಕೆ ಎನ್ನುವಂತಹ ಸಣ್ಣ ಗ್ರಾಮ. ಆ ಸಣ್ಣ ಗ್ರಾಮದಲ್ಲಿ ಬೆಳೆದಂತಹ ಹುಡುಗ ಮುಂದೆ ಧಾರವಾಡದಲ್ಲಿ ಓದಿ ನಂತರ ಬೆಂಗಳೂರಿಗೆ ಬಂದು ವಿದ್ಯಾಭ್ಯಾಸವನ್ನ ಮುಗಿಸಿ ಉನ್ನತ ಶಿಕ್ಷಣವನ್ನ ಪಡೆದು ಜೊತೆಗೆ ಹಲವಾರು ಕೆಲಸಗಳನ್ನ ಮಾಡೋದ್ರ ಮೂಲಕವಾಗಿ ತನ್ನ ಶಿಕ್ಷಣವನ್ನ ಮುಂದುವರೆಸಿ ಮುಂದೆ KAS ಅಧಿಕಾರಿಯಾಗ್ತಾರೆ. ಅದರ ಜೊತೆಗೆ ಬರೀ ಶಿಕ್ಷಣ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಸಂಗೀತ, ಸಾಹಿತ್ಯ, ಬರಹ, ಲೇಖನ, ನಿರ್ಮಾಣ, ನಿರ್ದೇಶನ, ನಟನೆ, ಅದರಲ್ಲೂ ಹಾಸ್ಯ ಪ್ರವೃತ್ತಿ, ಹಾಸ್ಯ ನಟರಾಗಿ ಅದ್ವಿತೀಯ ಸಾಧನೆಯನ್ನ ಮೆರಿತಾರೆ. ಕಿರುತೆರೆ, ಹಿರಿತೆರೆ ಎಲ್ಲದರಲ್ಲೂ ಇವರದ್ದೇ ಕಾರುಬಾರು. ನಾವು ಮಾತನಾಡ್ತಾ ಇದ್ದೀವಿ ಡಾಕ್ಟರ್ ಸಂಗಮೇಶ್ ಉಪಾಸೆರವರು. ನಿಮ್ಗೆಲ್ರಿಗೂ ಚಿರಪರಿಚಿತರಾದಂತಹ ಸಿಲ್ಲಿಲಲ್ಲಿಯ ಕಾಂಪೌಂಡರ್ ಗೋವಿಂದ. ಅರ್ಥವಾಯಿತು ಬಿಡಿ ಗೋವಿಂದ, ಅರ್ಥವಾಯಿತು ಬಿಡಿ. ಅರ್ಥವಾಯಿತು ಬಿಡಿ. ಅದಷ್ಟೇ ಮಾತ್ರ ಅಲ್ಲ, ಇದೀಗ ಡಾಕ್ಟರ್ ಸಂಗಮೇಶ್ ಉಪಾಸೆರವರು ವಾಣಿಜ್ಯ ತೆರಿಗೆ ಇಲಾಖೆಯ ಜಂಟಿ ಆಯುಕ್ತರು. ಹಲವಾರು ಇಲಾಖೆಗಳಲ್ಲಿ ದಕ್ಷ ಆಡಳಿತವನ್ನ ನೀಡಿರುವಂತಹ ದಕ್ಷ ಅಧಿಕಾರಿ, ಖಡಕ್ ಅಧಿಕಾರಿ, KAS ಅಧಿಕಾರಿ. ಎಲ್ಲಿಯ ಇಂಡಿ, ಎಲ್ಲಿಯ ಬೆಂಗಳೂರು. ನಾನೇನಾದ್ರು ಸಾಧನೆ ಮಾಡಬೇಕು ಅಂತ ಇದ್ರೆ ನನಗೆ ಅದಿಲ್ಲ, ಇದಿಲ್ಲ, ಟೆಕ್ನಾಲಜಿ ಇಲ್ಲ, ಮೊಬೈಲ್ ಇಲ್ಲ, ನನಗೆ ಓದೋರಿಲ್ಲ, ಫೀಸ್ ಕಟ್ಟೋರಿಲ್ಲ ಅಂತ ಹೇಳೋದ್ರ ಮಧ್ಯ ಯಾವುದೇ ಸೌಕರ್ಯವಿಲ್ಲದೆ ಬೆಳೆದಂತಹ ಒಬ್ಬ ಸಾಧಕನ ಕತೆ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. 0 to hero ಅಂತ ಹೇಳ್ತಾರಲ್ಲ, ಈ ಸಾಧಕ ಹಾಗೆ 0 to hero ನಿಜವಾದ ನಿದರ್ಶನ. ನಮ್ಮ ವಿದ್ಯಾರ್ಥಿಗಳು ನಮ್ಮ ಕೈಯೊಳಗೆ ಇಂಥ ಸಣ್ಣ ಹಳ್ಳಿ ಒಳಗೆ ಕಲಿತು ಇಂಥ ಬೆಂಗಳೂರು ಸಿಟಿ ಅಂತದಲ್ಲಿ ಹೋಗಿ ಡಾಕ್ಟರ್ ಸಂಗಮೇಶ ಆಗ್ಬೇಕಾಗಿತ್ತು ಅಂದ್ರೆ ನಮಗೆ ದೊಡ್ಡ ಅಭಿಮಾನ ರೀ. ಅದು ಖರೆ ಹೇಳ್ಬೇಕಾಗಿತ್ತಂದ್ರೆ ನಿಮಗೆ ಅವನ ಬಗ್ಗೆ ನಮಗೆ ಫುಲ್ ತುಂಬ ಒಂದು ಅಭಿಮಾನ ಅದ ಅವನ ಬಗ್ಗೆ. ಯಾಕಂದರೆ ಅಲ್ಲಿ ಏನೂ ಇರಲಾರಂಥ ಒಂದು ಕುಗ್ರಾಮದೊಳಗೆ ಅವ ಕಲಿತು ಈ ರೀತಿಯಾಗಿ ಬೆಂಗಳೂರಿಗೆ ಬಂದು
ಇಲ್ಲಿ ದೊಡ್ಡ ಅಲ್ಲಿ ಅವನ ಸಾಧನೆ ಎಮೇಕ್ ಇದ್ದಕರ ರೀ ಎಮೇಕ್ ಇದ್ದಕರ ಅಲ್ಲೇ ಗುಬ್ಬಿ ತೋಟದ ಪರಿ ಛತ್ರದೊಳಗೆ ಇದ್ದು ಅಲ್ಲಿ ಬೋರ್ಡಿಂಗ್ದೊಳಗಿದ್ದು ಸಾಲಿಗೆ ಎಮೇಕಿದ್ದ ಎಳ್ಯಾಗ ನಾವು ಪೇಪರ್ ಚೆಕ್ಕಿಗೆ ಹೋಗಿದ್ದೇವ್ರಿ ಅಲ್ಲಿ ದಿನ ಬಂದು ಭೇಟಿ ಆಗ್ತಿದ್ದು ನನಗೆ. ಹೆಚ್ಚಿನ ಮಾತು ನನ್ನದಾಗಿರೋದಿಲ್ಲ, ಇನ್ನೇನಿದ್ರು ನಮ್ಮ ಸಾಧಕರ ಮಾತು, ನಮ್ಮ ಸಾಧಕರ ಕಥೆ ನಿಮಗಾಗಿ ನಮ್ಮ ಅನಿಕೇತನ ಯೂಟ್ಯೂಬ್ ಚಾನಲ್ ಅಲ್ಲಿ. ವೆಲ್ಕಮ್ ಆಲ್ ಆಫ್ ಯು ಟು ಅನಿಕೇತನ ಯೂಟ್ಯೂಬ್ ಚಾನಲ್. ಸರ್, ನೀವ್ ಓದಿರೋ ಶಾಲೆಗೆ ಬಂದಿದ್ದೀರಾ, ಎಷ್ಟು ಖುಷಿ ಆಗ್ತಿದೆ. ಆಕ್ಚುಲಿ ಶಿಕ್ಷಣ ಅಂದ್ರೆ ಏನು ಅಂತ ಗೊತ್ತಾಗಿರೋದೇ ನಮಗೆ ಈ ಶಾಲೆಯಿಂದ. ಅಂದ್ರೆ ನಾವು ನಮ್ಮ ಪ್ರೈಮರಿಯಲ್ಲಿ ಓದಿದಾಗ ಅಲ್ಲಿ ದನ ಕಾಯೋದು, ಹೊಲದ ಕೆಲಸ ಮಾಡೋದು, ಕೂಲಿ ಕೆಲಸ ಮಾಡೋದು, ಈ ಥರದ್ದೆಲ್ಲ ಇತ್ತು. ನಿಜವಾಗಿ 7ನೇ ಕ್ಲಾಸ್ವರೆಗೂ ಅಂಜುಟಿಗಿ ಮಾಧ್ಯಮಿಕ ಶಾಲೆ ಆದ್ಮೇಲೆ ಇದು ಶ್ರೀ ವೀರಭದ್ರೇಶ್ವರ ಮಾಧ್ಯಮಿಕ ಶಾಲೆ ಬಳ್ಳೊಳ್ಳಿ. ಸೊ ಇಲ್ಲಿ ಬಂದಾಗನೇ ಇಲ್ಲಿರೋ ಸುಮಾರು ನಮ್ಮ ಮಾಸ್ಟರ್ಗಳು ಅಂದ್ರೆ ಇಲ್ಲಿರೋ ಕಮ್ತಿ ಆಗಿರ್ಬೋದು, ಕದ್ರಿ ಆಗಿರ್ಬೋದು, ಪುರಾಣಿಕ್ ಆಗಿರ್ಬೋದು, ಬಿರಾದರ್ ಆಗಿರ್ಬೋದು, ಸಾಂಗೋಲಿ ಆಗಿರ್ಬೋದು, ಜಾಗೀರ್ದಾರು, ಹೀಗೆ ಬಹಳಷ್ಟು ಮಾಸ್ತರುಗಳು ನಮ್ಮ ಮೇಲೆ ಪ್ರಭಾವ ಬೀರಿ ನಮಗೆ ಅಂದ್ರೆ ಏನಂತೀರಿ ಈ ಶಿಕ್ಷಣ ಅಂದ್ರೆ ಏನು, ಓದು ಅಂದ್ರೆ ಏನು ಆಕ್ಚುಲಿ ಶುರು ಆಗಿರೋದು. ಆಮೇಲೆ ನಾನು ಇಲ್ಲಿ ಬಂದ ಮೇಲೆ 8ನೇ ಕ್ಲಾಸಿಗೆ ಈ ಸ್ಕೂಲ್ಗೆ 3ನೇ ರ್ಯಾಂಕ್ ಬರ್ತೀನಿ ಇಲ್ಲಿ. ಆಕ್ಚುಲಿ ಅಂದ್ರೆ ಓದು ಶುರು ಆಗಿದೆ. ಆಮೇಲೆ 3ನೇ ರ್ಯಾಂಕ್ 8ನೇ ಕ್ಲಾಸ್ ಬಂದ್ರೆ 9ನೇ ಕ್ಲಾಸಿಗೆ ನಾನು ಇಲ್ಲಿ ಫಸ್ಟ್ ರ್ಯಾಂಕ್ ಬರ್ತೀನಿ. ಸೊ ನನಗೆ ಆ ಟೈಮ್ ಅಲ್ಲಿ ಫಸ್ಟ್ ರ್ಯಾಂಕ್ ನಾನು SSLC ಇದ್ರು ಮೋಸ್ಟ್ಲಿ ಇಲ್ಲೇ ರ್ಯಾಂಕ್ ಬರ್ತಿದ್ನೇನೋ. ಆದ್ರೆ ಏನಾಗುತ್ತೆ, ನನಗೆ ಆ 9ನೇ ಕ್ಲಾಸ್ ಓದ್ದಾಗ್ಲೇನೆ ನಮ್ಮ ಡಾಕ್ಟರ್ ಪ್ರಭು ಉಪಾಸಿ ಅಂತೇಳಿ ಧಾರವಾಡದಾಗಿರ್ತಾರೆ. ಅವರು ಅಲ್ಲಿ MA ಓದ್ತಿರ್ತಾರೆ. ಸೊ ಅವಾಗ ನಮ್ ಕಾಕ ನಾನು ಇದಕ್ಕೆ ಯಾವನಂತೀರಿ ಈ PUC ಓದುವಾಗ್ಲೇನೆ ಅವರು ನನಗೊಂದು ಆಸೆ ಹುಟ್ಟಿಸಿರ್ತಾರ. ಅವಾಗ ಏನ್ ಆಸೆ ಹುಟ್ಟಿಸಿರ್ತಾರ ಅಂದ್ರೆ, ನೀ ಚೆನ್ನಾಗಿ ಓದಿದ್ರೆ ಅಂದ್ರೆ ಸರಿಯಾಗಿ ಓದಿದ್ರೆ ನಾನು ನಿನಗೆ ಧಾರವಾಡ ಕರ್ಕೊಂಡು ಹೋಗ್ತೀನಿ ಅಂತ ತೋರ್ಸುತ್ತಾರ. ಅಂದ್ರೆ ನಾನು ಅವ್ರಿಗೆ ಹೇಳ್ತೀನಿ. ಆಕ್ಚುಲಿ ನಾನು 7ನೇ ಕ್ಲಾಸ್ ಇಲ್ಲಿ ಬಂದ ಮೇಲೆ 8ಕ್ಕೆ ಬಂದ ಮೇಲೆ ನಾನು ನೋಡಿ 3rd ರ್ಯಾಂಕ್ ಬಂದಿದ್ದೀನಿ, ನಾನು ಕರ್ಕೊಂಡು ಹೋಗು ಅಂತ. ಆಕ್ಚುಲಿ ನಾನು 8 ಆದ ತಕ್ಷಣನೇ ಇಲ್ಲ ಇರ್ಲಿ ಇನ್ನೊಂದು ಚೆನ್ನಾಗಿ ಓದು, SSLC ಓದು, ಆಮೇಲೆ ಗ್ರಾಮೀಣ ಕೃಪಾಂಕ ಇವೆಲ್ಲ ಬರ್ಬೇಕು ಅಂತ ಇರುತ್ತಲ್ಲ, ಈ ರೂರಲ್ಲು ಗ್ರಾಮೀಣ ಈ ಥರದ್ದೆಲ್ಲ. ಆ ಥರದ್ದು ಬಂದಾಗ ಆಯ್ತು ಇನ್ನೊಂದು ಚೆನ್ನಾಗಿ ಓದ್ತೀನಿ ಅಂತೇಳಿ 9ನೇ ಕ್ಲಾಸ್ ಓದ್ತೀನಿ. 9ನೇ ಕ್ಲಾಸಿಗೆ ಫಸ್ಟ್ ರ್ಯಾಂಕ್ ಬರ್ತೀನಿ. ಮತ್ತೆ ಅವ್ರಿಗೆ ಹೇಳ್ತೀನಿ, ನೋಡ್ರಿ ನಾನು ಚೆನ್ನಾಗಿ ಓದಿದ್ದೀನಿ, ಈಗ 3rd ರ್ಯಾಂಕ್ ಇದ್ದವ್ರು ಫಸ್ಟ್ ರ್ಯಾಂಕ್ ಬಂದಿದ್ದೀನಿ, ಸೊ ನಾನು ಕರ್ಕೊಂಡು ಹೋಗ್ರಿ ಅಂತ. ಅವಾಗ ಅವ್ರು ಯೋಚನೆ ಮಾಡ್ತಾರೆ, ಆಯ್ತು ಹೋಗೋಣ, ನಾನು ಯೋಚನೆ ಮಾಡ್ತೀನಿ ಅಂತ ಆಗುತ್ತೆ. ನನಗೆ ಕರ್ನಾಟಕ ಹೈಸ್ಕೂಲ್ನಲ್ಲಿ ಅಡ್ಮಿಷನ್ ಮಾಡೋದಕ್ಕೆ, ಧಾರವಾಡದ ಕರ್ನಾಟಕ ಹೈಸ್ಕೂಲ್, ನನ್ನ TC ಕಿತ್ಕೊಂಡು ಹೋಗ್ಬೇಕಿಲ್ಲಿ. ಆಕ್ಚುಲಿ ಇಲ್ಲಿ ಸ್ಕೂಲ್ ಹೆಡ್ ಮಾಸ್ತರ್ಗಳು ಬೇಡ, ನೀನು ಒಳ್ಳೆ ಹುಡುಗ, ನೀನು ಈಗ ನಮ್ಮ ಸ್ಕೂಲ್ ಫಸ್ಟ್ ರ್ಯಾಂಕ್ ಹುಡುಗ, ಮತ್ ನೀನು ಓದಿ ಅಂದ್ರೆ ಕಷ್ಟ ಅಂತ ಹೇಳಿ ಆಕ್ಚುಲಿ ಹೋಗ್ಬಿಡೋದಿಲ್ಲ. ನಮ್ ಕಾಕ ಒಬ್ರು ವೀರಣ್ಣ ಉಪಾಸಿ ಅಂತ ಇರ್ತಾರೆ, ಅವ್ರು ಬಂದು ಮಾಸ್ತರ್ಗೆಲ್ಲ ಕನ್ವಿನ್ಸ್ ಮಾಡಿ TC ತಗೊಳಕ್ ಪ್ರಯತ್ನ ಮಾಡ್ತಾರೆ. TC ತಗೋಬೇಕಾದ್ರೆ ಅಲ್ಲಿ ಜಾಗೀರ್ದಾರ್ ಅಂತ ಅಲ್ಲಿ ಕೊನೆ ರೂಮಲ್ಲಿ ನಮ್ ಹೆಡ್ ಮಾಸ್ತರ್ ಇರ್ತಾರೆ. ಅವರು ಹೋಗಿ ನಮ್ ಕಾಕ ಹೇಳ್ತಾರೆ, ನೋಡ್ರಿ ನಮ್ಮ ಮಗ ಧಾರವಾಡಕ್ಕೆ ಹೋಗ್ತಾನೆ ಅಂತ. ಅವ್ರು ಹೇಳ್ತಾರೆ, ನೋಡಿ ಧಾರವಾಡಕ್ಕೆ ಹೋಗೋದು ದೊಡ್ಡದಲ್ಲ, ಧಾರವಾಡದಲ್ಲಿ ವಿದ್ಯಾನೂ ಇದೆ, ಮತ್ತೆ ಇನ್ನೂ ಒಂದಿದೆ, ಅಲ್ಲಿ ಹುಚ್ಚರ ಆಸ್ಪತ್ರೆ ಇದೆ ಅಂತಾರೆ. ಸೊ ಅವರು ಅದು ಹೇಳ್ತಾರೆ ನಮಗೆ, ಅಲ್ಲಿ ಹುಚ್ಚರ ಆಸ್ಪತ್ರೆನೂ ಇದೆ ನೋಡಿ ಅಂತ ಯೋಚನೆ ಮಾಡು ಅಂತಾರೆ. ಬಟ್ ಅದು ನನಗೆ ಯಾವತ್ತು ಮನಸ್ಸಿನಲ್ಲಿ ಉಳಿತಾರೆ. ಇವರು ಅಂದ್ರೆ ಅವರು ನಮಸ್ಕಾರ ರೀ, ಬರ್ರಿ. ಸೊ ನಮ್ಮ ಹಿರಿಯರು ಇಲ್ಲಿ ಈ ಶಾಲೆಯ ಕದ್ರಿ ಅಂತ ಹೇಳಿ ನಮ್ಗೆ ಅವ್ರು ಬೀಗರು ಆಗ್ಬೇಕು. ಆಕ್ಚುಲಿ ನಮ್ಮ ಅತ್ತಿಗೆ ಇವರು ಕದ್ರಿ ಮಾಸ್ತರ್ ಅಂತ ಹೇಳದ್ನಲ್ಲ, ಅವ್ರು ಇಲ್ಲೇ ಮಾಸ್ಟರ್ ಇದ್ರು. ಅವರಿಗೆ ನಮ್ಮ ಅತ್ತಿಗೆ ಮದ್ವೆ ಮಾಡ್ಕೊಟ್ರು ನಮ್ಮ ಬೀಗರಿಯವರು. ನೋಡಿ, ನೀವು ನಿಮ್ಮೂರಿಗೆ ಅಂತ ಬಂದಾಗ ನಿಮ್ಮನ್ನ ಹುಡ್ಕೊಂಡ್ ಬರ್ತಾ ಇದಾರೆ, ಮಕ್ಕಳೆಲ್ಲ ಬಂದ್ ನಿಂತಿದ್ದಾರೆ. ಎಷ್ಟು ಜನಕ್ಕೆ ನೀವು ಒಂದು ಪರಿಚಿತರು, ಹೆಮ್ಮೆ ಸರ್. ನಿಮ್ ಊರಿಗೆ ಒಂಥರ ಕಳಸ ಇದ್ದಂಗಲ್ವಾ ಇವಾಗ ಸರ್? ನಿಮ್ಮ ಶಾಲೆ ಹೆಸರು ನೀವೇ ಓದಿ. ಇದು ನನ್ನ ಶ್ರೀ ವೀರಭದ್ರೇಶ್ವರ, ಆಕ್ಚುಲಿ ನಾವು ವೀರಭದ್ರ ಪ್ರೌಢಶಾಲೆ ಆದ್ಮೇಲೆ ಇವರು ಇಲ್ಲಿ ಕಾಲೇಜುನು ಆಗಿದೆ. ಆಕ್ಚುಲಿ ನಮ್ದು ಶ್ರೀ ವೀರಭದ್ರೇಶ್ವರ ಪ್ರೌಢಶಾಲೆ ಬಳ್ಳೊಳ್ಳಿ ಮೂಲ ಇದ್ದದ್ದು ಅದೇನೆ. ಆಮೇಲೆ ಇದೆಲ್ಲ ಈ ಕಾಲೇಜನ್ನು ಮಾಡಿದ್ದಾರೆ. ನಾವಿದ್ದ ಕಾಲೇಜ್ ಇರ್ಲಿಲ್ಲ. ಹೀಗೆ ಇತ್ತ ಇದೇ ತರ ಕ್ಲಾಸ್ ರೂಮ್ಸ್? ಇದೇ ತರನೇ ಇತ್ತು. ಬಟ್ ಆಕ್ಚುಲಿ ಈಗ ಇವರೆಲ್ಲ ಈ ಫರ್ಸಿ ಗಿರ್ಸಿ ಹಾಕ್ಯಾರ. ಅವಾಗ ಇಲ್ಲಿ ಪರಿಸಿ ಇರ್ಲಿಲ್ಲ. ಇದು ಆಕ್ಚುಲಿ ಅವಾಗ ಇದನ್ನೇ ಇತ್ರಿ, ಏನಂತೀರಿ ನಾವು ಕಡಿ ಎತ್ತೇವಿ ಇಲ್ಲಿ.
ಒಳಗೆ ಇರ್ಲಿಲ್ಲ, ಕಡಿ ಇತ್ರಿ ಇದೆಲ್ಲ. ಈ ಕಡಿ ನಮ್ಮ ರೂಮ್ಗಳು ಎಲ್ಲ ಕಡೆಗೆ ಇದ್ವು ಇವೆಲ್ಲ. ಇವೆಲ್ಲ ಪೂರಾ ಕಡಿ, ನಾವು ಕಡಿ ಅಂತೀವಿ ಅದಕ್ಕೆ, ಏನಂತೀವಿ ಜಲ್ಲಿ ಅಂತೀವಲ್ಲ. ಈ ರೂಮ್ಗಳು ಅದೆಲ್ಲ ಅವಾಗ ಜಲ್ಲಿನೇ ಇತ್ತು ನಾವು ಇದ್ದಾಗೆಲ್ಲ. ಈಗ ಅದು ಪರಿಸ್ಥಿತಿ ಇಲ್ಲ. ಏನು ರೂಮ್ ನಿಮಗೋಸ್ಕರ ತೆರೆಯಲಿದೆ ಸರ್. ಧಾರವಾಡಕ್ಕೆ ಹೋದ್ರು ಅದು ಓದಿ ಪ್ರೂವ್ ಮಾಡ್ಬೇಕು ಅನ್ನೋ ಥರದ್ದು ಒಂದು ಇತ್ತಲ್ಲ. ಹಂಗಾಗಿ ಇಲ್ಲಿದ್ದು ನಾನು 9ನೇ ಕ್ಲಾಸ್ ಮುಗಿಸ್ಕೊಂಡು 10ನೇ ಕ್ಲಾಸಿಗೆ ಧಾರವಾಡಕ್ಕೆ ಹೋದ್ರೆ ಅಲ್ಲಿ ಕರ್ನಾಟಕ ಹೈಸ್ಕೂಲ್ ಸೇರ್ಕೊತೀನಿ. ಆಮೇಲೆ PUC ಕರ್ನಾಟಕ ಕಾಲೇಜು, ಆಮೇಲೆ ಡಿಗ್ರಿನೂ ಕರ್ನಾಟಕ ಕಾಲೇಜು. ಅಲ್ಲಿ SSLC PUC ಡಿಗ್ರಿ 6 ವರ್ಷ ಓದಿ 97ರಲ್ಲಿ ಡಿಗ್ರಿ ಮೊದಲನೇ ಪರೀಕ್ಷೆ ಬರೆದು ನಾನು ಬಸ್ ಹತ್ತಿ ಇದಕ್ಕೆ ಹೋಗ್ತೀನಿ. ಬಸ್ ಅಂದ್ರೆ ಹುಬ್ಳಿಗೆ ಹೋಗ್ತೀನಿ. ಹುಬ್ಳಿ ಹೋಗಿ ರೈಲ್ವೆ ಹತ್ತೀನಿ. ರೈಲ್ವೆ ಹತ್ತಿ ಹೋಗಿ ಮೆಜೆಸ್ಟಿಕ್ನಾಗ ಇಳ್ಕೊತೀನಿ. ಅಲ್ಲಿ ನಮಗೆ ಕೇರಾಪ್ 97ರಲ್ಲಿ. ಸೊ ಅದು ನಮ್ಗೆ ಕೇರಾಪ್ ಏನಂತೀರಿ, ಮೆಜೆಸ್ಟಿಕ್ ನಮಗೆ ಕೇರಾಪ್ ನಮ್ಮ ಅಡ್ರೆಸ್. ಅಲ್ಲಿ ಬ್ರಹ್ಮ ವಿದ್ಯಾಶ್ರಮ ಆ ಥರದ್ದು ಕತೆ ಶುರು ಆಗುತ್ತೆ. ಅಲ್ಲಿಂದ ಶುರುವಾಗಿದ್ದು ಮತ್ತೆಲ್ಲೂ ಹಿಂತಿರುಗಿ ನೋಡದಂತಹ ಮೈಲುಗಳನ್ನು ದಾಟಿ ಮೈಲುಗಳನ್ನ ಸೃಷ್ಟಿಸಿದವರು ನೀವು. ಬೆಳ್ಕೊಂಡು ಅಂದ್ರೆ ಅಲ್ಲಿ ಓದ್ತೀನಿ, MA ಓದ್ತೀನಿ, ಬೆಂಗಳೂರು ಸಿಟಿಯಲ್ಲಿ MA ಮಾಡ್ತೀನಿ. ಅಲ್ಲೆಲ್ಲ ಬೇರೆ ಬೇರೆ ಅಂದ್ರೆ ನಂದೇನಾಗುತ್ತೆ, ಬರೀ ಓದು ಅಂತೇನಲ್ಲ, ಒಂದು ಕಲೆ ಸಂಪರ್ಕ ಬರ್ತದೆ, ಸಾಹಿತ್ಯ ಸಂಪರ್ಕ ಬರ್ತದೆ, ಧಾರಾವಾಹಿ ಸಂಪರ್ಕ ಬರ್ತದೆ, ಸಿನಿಮಾ ಸಂಪರ್ಕ ಬರ್ತದೆ. ಹಿಂಗೆ ಕ್ಷೇತ್ರಗಳೆಲ್ಲ ಬೇರೆ ಬೇರೆನೇ ಇರೋದ್ರಿಂದ ಆ ಒಂದೊಂದು ಕ್ಷೇತ್ರದ ಒಂದೊಂದು ಹಿಸ್ಟ್ರಿ ಇದೆ ನಮ್ದು. ಬರೀ ಒಂದು ಹಿಸ್ಟ್ರಿ ಇಲ್ಲ ನಂದು. ಈಗ ನೀವು ಸಾಹಿತ್ಯ ಅಂತ ತಗೊಂಡ್ರೆ ಅದಕ್ಕೆ ಆದ ಒಂದು ಹಿಸ್ಟ್ರಿ ಇದೆ, ಅಥವಾ ಚಲನಚಿತ್ರ ಅಂತ ತಗೊಂಡ್ರೆ ಅದಕ್ಕೆ ಅದರದೇ ಆದ ಒಂದು ಸಣ್ಣ ಹಿಸ್ಟ್ರಿ ಇದೆ, ಧಾರಾವಾಹಿ ತಗೊಂಡ್ರೆ ಅದರದೇ ಒಂದು ಹಿಸ್ಟ್ರಿ ಇದೆ. ಈ ನಾಟಕ ರಂಗಭೂಮಿ ನಿಮ್ಗೆ ಹೇಳ್ಬೇಕು, ನಾನು ಆಕ್ಚುಲಿ ಮೊದಲನೇ ಹೆಣ್ಣು ಪಾತ್ರ ಹಾಕಿದ್ದೆ ಇಲ್ಲೇನೆ. ಇದು ಆಕ್ಚುಲಿ ಅಲ್ಲ, ಅಂಜುಟಿಗೆ ಅಲ್ಲ, ಅದು ಇಲ್ಲಿ ಒಬ್ರು ಹಿರೇಮಠ ಅಂತ ಒಬ್ಬ ನನ್ನ ಕ್ಲಾಸ್ಮೇಟ್ ಇದ್ದ. ಆಮೇಲೆ ಪುರಾಣಿಕ್ ಅಂತ ವಾದಿರಾಜ್ ಅಂತ ಅವರು ಒಂದು ಇದ್ದ, ನಾನೊಂದು. ಸೊ ಇಲ್ಲಿ ಒಂದು ಒಬ್ಬ ಇದೆ, ಇಲ್ಲೇನೆ ಇಲ್ಲಿ ಕಾರ್ಯಕ್ರಮ ಆಗ್ತಿತ್ತು. ಬಟ್ ಇಷ್ಟು ಇರ್ಲಿಲ್ಲ ಅವಾಗ. ಇಲ್ಲೇನೆ ನಾನ್ ಹೆಣ್ಪಾತ್ರ ಹಾಕಿದ್ದು, ಬುಡ್ಬುಡ್ಕಿ ಪಾತ್ರ ಅವ ಇನ್ನೊಬ್ಬ ಹಾಕಿದ್ದ. ನಾನ್ ಹೆಣ್ಪಾತ್ರ ಸೀರೆ ಉಟ್ಕೊಂಡು ಭವಿಷ್ಯ ಕೇಳೋದು, ಟೈಮಿಗೆ ಆ ಥರದ್ದು ಡೈಲಾಗ್ ಅಂತಲ್ಲ, ಅಂದ್ರೆ ಈ ಭವಿಷ್ಯ ಕೇಳೋದು ಈ ಥರದ್ದೆಲ್ಲ ಇರ್ತದಲ್ಲ, ಆ ಥರದ್ದು ಒಂದು ಎನಾಕ್ಟ್. ಆಕ್ಚುಲಿ ಮೊದಲನೇ ನಾಟಕನ ಅದು? ಇಲ್ಲ, ನನ್ನ ಮೊದಲನೇ ನಾಟಕ ನಮ್ಮೂರಲ್ಲಿ ಪಾತ್ರಧಾರಿಯಾಗಿ ನಾನು ಮಾಡಿದ್ದೆ. ಇಲ್ಲಿ ಹೆಣ್ಣು ಪಾತ್ರ ಮಾಡ್ಕೊಂಡು ನಾನು ಇಲ್ಲೇ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಇದ್ದೀರಾ. ಜಾಗದ ಮಹಿಮೆ, ಊರಿನ ಮಹಿಮೆ, ಮಹನೀಯರ ಮಹಿಮೆ. ನೀವು ಮಹನೀಯರ ಸಾಲಲ್ಲಿ ನಿಂತಿದ್ದೀರಾ ಇವತ್ತು. ಆಮೇಲೆ ನಾನು ಮೊದಲನೇ ನಾಟಕ ಅಂದ್ರೆ ಅಲ್ಲಿ ಅದು ಇದು ಎಲ್ಲಿ ಹೇಳ್ರಿ, ಅಂಜುಟಿಗೆ ಇದು ಯಾವುದು, ಕಿತ್ತೂರು ಚೆನ್ನಮ್ಮ, ವೀರಾಣಿ ಕಿತ್ತೂರು ಚೆನ್ನಮ್ಮ. ಅದರೊಳಗೆ ನಾನು ತ್ಯಾಕ್ರೆ ಪಾತ್ರ. ಅದ್ರ ನಾನು 4ನೇ ಕ್ಲಾಸ್ ಇರ್ಬೇಕು ಅವಾಗ. ಅದನ್ನ ಅವಾಗೆ ಮಾಡಿದ್ದೆ. ಇದು ಹೈಸ್ಕೂಲ್ ಅಲ್ಲಿ ಇದು ಮಾಡಿ. ಸೊ ಇದು ಹಿಂಗೆ ನನಗೆ ಇದಕ್ಕೆ ಬೆಳ್ಕೊಂಡು ಹೋಗುತ್ತೆ, ಇಲ್ಲಿ ಧಾರವಾಡಕ್ಕೆ ನಂಟು ಹಾಗೆ ನಮ್ಮ ಆಕ್ಚುಲಿ ನಾನು ಇರೋ ರೂಮ್ ಇದು ಅನ್ಸುತ್ತೆ. ಇದೆ ಹೌದಾ, ಇಲ್ಲಿ ಇದೇ ಇರ್ಬೇಕು ಅನ್ಕೋತೀನಿ. ನಾನು 8ನೇ ಕ್ಲಾಸ್ ಅಲ್ವಾ, 2-3 ಇಲ್ಲಿ ಇದ್ದೆ ಅನ್ಕೋತೀನಿ. ಇದು ನಾವು ಓದಿ ನೋಡೋಣ ಸರ್ ಎಷ್ಟು ಎಕ್ಸೈಟ್ ಆಗ್ತಾರೆ ನಿಮ್ಮ ಕ್ಲಾಸ್ ರೂಮ್ ನೋಡಿದ ತಕ್ಷಣ ಅಂತ. ಸವಿ ನೆನಪುಗಳು ಸರ್. ಸಂಗಪ್ಪ ಸರ್ ಭಾವಜೀವಿ ಕೂಡ ಹೌದು. ಭಾವನೆಗಳ ತೇರಲ್ಲಿ ಮೆರವಣಿಗೆಗೊಳ್ತಿದ್ದೀವಿ ನಾವು. ನನಗೆ ಹಳೇದು ನೆನಪಾದ್ರೆ ಸ್ವಲ್ಪ ಭಾವಜೀವಿ ಸರ್, ನೀವು ತುಂಬಾ ಭಾವಜೀವಿ. ಯಾಕೆಂತಂದ್ರೆ ಸರ್ ಇತಿಹಾಸ ಸೃಷ್ಟಿಸ್ತವ್ರು ನೀವು ಇವಾಗ. ಸರ್ ಈಗ ನಾವು ಎಕ್ಸ್ಪೀರಿಯನ್ಸ್ ಮಾಡಕ್ ಹೊರಟಿರೋ ಕ್ಷಣಗಳು ಯಾವುದು ಅಂದ್ರೆ, ನಿಮಗೆಷ್ಟು ಅತ್ಯಮೂಲ್ಯ ಕ್ಷಣಗಳು, ನಾವು ನೋಡೋರ್ಗೆ ಅದಕ್ಕಿಂತ ಹೆಚ್ಚಿನ ಅತ್ಯಮೂಲ್ಯ ಕ್ಷಣಗಳು. ಯಾಕೆಂತಂದ್ರೆ ನಿಮ್ಮ ಇಡೀ ಈ ವಿದ್ಯಾಭ್ಯಾಸ ಸೋ ಕಾಲ್ಡ್ MA PhD ಅಂತೆಲ್ಲ ಏನಿದೆಯೋ ಅದೆಲ್ಲದಕ್ಕೂ ಬೇಸ್ ಕೊಟ್ಟಿದ್ದು ಈ ಶಾಲೆ. ಆ ಶಾಲೆನಲ್ಲಿ ನೀವು ಓದಂತಹ ಕೊಠಡಿ ನೋಡಕ್ ಹೋಗ್ತಾ ಇದೀವಿ. ಸೊ ಇನ್ನಷ್ಟು ಎಕ್ಸೈಟ್ಮೆಂಟ್ ಅನ್ನ ಇದು ಈ ಕೊಠಡಿ ಮತ್ತೆ ಇದು ರೂಮ್. ಈ ರೂಮ್ ನಲ್ಲಿನೂ ಹೆಚ್ಚು. ಸೊ ಹಾಗಾದ್ರೆ ಶಾಲಾ ಕೊಠಡಿ 8, 9ನೇ ಕ್ಲಾಸಿಗೆ ನಾನು ಇದೇ ಇಲ್ಲಿ ನಮ್ಮ ಕದರಿ ಇದೆ ನಮ್ಮ ಓದಿರೋ. ಅಂದ್ರೆ ಇಷ್ಟು ವ್ಯವಸ್ಥಿತವಾಗಿರ್ಲಿಲ್ಲ. ಇಷ್ಟು ವ್ಯವಸ್ಥಿತವಾಗಿರ್ಲಿಲ್ಲ ಅಂದ್ರೆ ಇಲ್ಲಿ ಇದು ಇತ್ತು, ಏನಂತೀರಿ ಅಂದ್ರೆ ಈ ನಾವೇನು ಕಡಿ ಅಂತೇವಲ್ಲ, ನಾವು ಕಡಿ ಜಲ್ಲಿ ಆ ಥರದ್ದೆಲ್ಲ ಇತ್ತು ಇಲ್ಲಿ. ಸೊ ಇವೆಲ್ಲ ಬ್ರಾಂಚ್ ಎಲ್ಲ ಹಂಗೆ ಇದಾವ. ಬಟ್ ಒಂದ್ ಜರ ಇದು ಮಾಡಿದ
ಎಲ್ಲಿ ಕೂತ್ಕೊಳ್ತಿದ್ರಿ ಸರ್? ಆಕ್ಚುಲಿ ಲಾಸ್ಟ್ ಲಾಸ್ಟ್ ಬೆಂಚರ್ ಅಂದ್ರೆ ನಾವೆಲ್ಲ ಇವ್ರು ಒಂಥರ ಕಿಡಿಗೇಡಿ ಮಾಡೋ ಹುಡುಗರುಗಳು. ಇಲ್ಲಿ ನಮ್ಮ ದೇಸಾಯಿ, ಬಣ್ಣ, ಆಮೇಲೆ ಅನಿಲ್ ಪರಗೊಂಡ ಕೂಡಿ ಅನಿಲ್ ಪರಗೊಂಡ ಅಂತ ಹೇಳಿ, ದೇಸಾಯಿ ಅಂಬಣ್ಣ ಅಂತ ಹೇಳಿ, ಆಮೇಲೆ ಜಹಾಂಗೀರ್ ಅಂತ ಹೇಳಿ, ಅನ್ವರ್ ಅಂತ ಹೇಳಿ, ಅಲ್ಲಾಬಕ್ಷ್ ಅಂತ ಹೇಳಿ, ನಾವೆಲ್ಲ ಅಂಜುಟಿಗಿಂದ ಇಲ್ಲಿ. ಸರ್ ಹುಡುಗಿಯರ ಹೆಸರು ಯಾವ್ದು ಹೇಳ್ತಾನೆ ಇಲ್ವಲ್ಲ ಸರ್? ಹುಡುಗಿಯರು ಇದ್ರು. ಇವಳು ಒಬ್ಳು ಸಂಗೀತ ಅಂತ ಒಬ್ಳಿದ್ದು, ಆಮೇಲೆ ಅಂಬವ್ವ ಅಂತ ಒಬ್ಬ. ಅಂದ್ರೆ ನಿಮ್ಮ ತರ್ಲೆ ಗ್ಯಾಂಗ್ ಅಲ್ಲಿ ಅವರೆಲ್ಲ ಆಡ್ ಆಗ್ತಾ ಇರ್ಲಿಲ್ಲ? ಇದ್ರು, ಇಲ್ಲ ಅವರೆಲ್ಲ ಇದ್ರು. ಅನಿತಾ ಇದ್ಳು, ಅಂಬವ್ವ ಅಂತಿದ್ಲು, ಸಂಗೀತ ಅಂತಿದ್ಲು, ಆಮೇಲೆ ಇನ್ನೂ ಬಂದ್ಪಟ್ಟಿ ಅಂತ ಒಬ್ರು ಇದ್ರು. ಇಲ್ಲಿ ಇದ್ರು. ಇಲ್ಲಿ ಬಳ್ಳೊಳ್ಳಿ ಹುಡುಗಿಯರು ಇದ್ರು, ಸುಮಾರು ಇದ್ರು. ನಾವೆಲ್ಲ ಗೋಳು ಹೈಸ್ಕೊಳ್ತಿದ್ದೀವಿ. ಎಲ್ಲ ಹುಡುಗರಿಗೂ ಕಾಣಿಸ್ತಿದ್ದೀವಿ, ಹುಡುಗಿಯರಿಗೂ ಕಾಣಿಸ್ತಿದ್ದೀವಿ. ನಾವ್ ಆಕ್ಚುಲಿ ತುಂಬಾ ತರ್ಲೆ ಹುಡುಗರೆ. ಅಂದ್ರೆ ನಾವೇನಂತ ಏನಂತೀರಿ, ಫಸ್ಟ್ ಬೆಂಚ್ ನಾವು ಲಾಸ್ಟ್ ಬೆಂಚ್. ಆಮದು ನಮ್ಮ ಮಾಸ್ಟರ್ ಕದ್ರಿ ಅಂತ ಭಾಳ ಕಾಣಿಸ್ತಿದ್ದೆ. ನಾನು ಆಕ್ಚುಲಿ ಕಾಣಿಸ್ತಿದ್ದೆ. ಏನ್ ಕಾಣಿಸೋದು ಅಂದ್ರೆ ಅವ್ರು ಬರೋದ್ ಮುಂಚೆನೆ ನಾನು ಅಲ್ಲಿ ಬೋರ್ಡ್ ಮೇಲೆಲ್ಲ ಹೋಗಿ ಏನೇನೋ ಬರೆಯೋದು, ಓಡಿ ಬಂದು ಕೊಡೋದು, ಆಮೇಲೆ ಅವ್ರು ಹೊರಗೆ ಬರೋದು. ಆಮೇಲೆ ಅವ್ರಿಗೆ ಗೊತ್ತಾಯ್ತು. ಅವ್ರು ಆಕ್ಚುಲಿ ಏನಂದ್ರೆ ಅವರಿಗೆ ಯಾರಿಗೂ ಹೊಡಿತಿರ್ಲಿಲ್ಲ. ಅವ್ರಿಗೆ ಆಕ್ಚುಲಿ ಮಕ್ಳಿರ್ಲಿಲ್ಲ. ಒಂದು ಸೆಂಟಿಮೆಂಟ್ ಇತ್ತು, ಮಕ್ಕಳು ಅಂದ್ರೆ ಸೆಂಟಿಮೆಂಟ್ ಇತ್ತು. ಅವ್ರು ಯಾರಿಗೂ ಹೊಡಿತಿರ್ಲಿಲ್ಲ, ಬಟ್ ನನಗ್ ಹೊಡಿತಿದ್ರು ಅವ್ರು. ಯಾಕಂದ್ರೆ ನಾನು ಅವ್ರ ಸಂಬಂಧಿ, ನಮ್ಮ ಅತ್ತಿಗೆ ಅವ್ರಿಗೆ ಕೊಟ್ಟಿದ್ದು. ಸೊ ಅವ್ರು ಹೊಡ್ಲಿಕ್ಕೆ ಬಂದ್ರೆ ಈ ಎಲ್ಲ ಓಡಾಡಿ ಸುಸ್ತು ಮಾಡಿ ಓಡ್ತಿದ್ವಿ. ಆಮೇಲೆ ಇಡೀ ಸ್ಕೂಲ್ ಎಲ್ಲ ಓಡಾಡಿಸ್ತಿದ್ರು, ಆ ಕಡೆ ಓಡಾಡಿಸ್ತಿದ್ರು. ಆಮೇಲೆ ದಿನಾಗ್ಲೂ ಒಂದ್ ಏಟ್ ತಿಂದಿಲ್ಲ ಅಂದ್ರೆ ನಿಮಗೆ ಇಲ್ಲ, ಒಂದ್ ಏಟ್ ಪಕ್ಕ. ಅವರು ಯಾರಾದ್ರೂ ಪ್ರೀತಿಯಿಂದ ಪುರಾಣಿಕ್ ಅಂತ, ಪ್ರೀತಿ ಚಟಕ್ ಅಂತ ಹೊಡಿತಿದ್ರು. ಆಮೇಲೆ ನಮ್ ಇವ್ರಿದ್ರು ಬಿರಾದರ್ ಮಾಸ್ತರ್ ಅಂದ್ರೆ ಇಂಗ್ಲಿಷ್ ಹೇಳ್ತಿದ್ರು, ಅವರು ಹೊಡಿತಿದ್ರು. ಕದ್ರಿ ಅಂತರೂ ಜೋರ್ ಹೊಡಿತಾರೆ ನನಗೆ, ಮತ್ತು ಒಡ್ಶಾಡೆ ಹೊಡಿತಿದ್ರು. ಆ ತರದ್ದು. ಸರ್ ಅಲ್ಲಿ ನಿಮ್ಮ ಟೀಚರ್ ಪಾಠ ಮಾಡ್ತಾ ಇದ್ರು, ಇವಾಗ್ಲೂ ಅದನ್ನ ನೆನಪಿಸ್ಕೊಳ್ಳಿ. ಪಾಠ ಮಾಡ್ತಿದ್ದಾರೆ ಅಂತಾನೆ ಅನ್ಕೊಳ್ಳಿ. ಇಲ್ಲಿ ನೀವು ಕುತ್ಕೊಂಡ್ ಪಾಠ ಕೇಳ್ತಾ ಇದ್ರಿ. ನಾವು ಪಾಠ ಕೇಳ್ತಾ ಇದ್ವಿ, ಪಾಠನೂ ಕೇಳ್ತಿದ್ವಿ, ತರ್ಲೆಗಳು ಮಾಡ್ತಿದ್ವಿ. ಯಾರಿಗೋ ಹುಡುಗರಿಗೆ ತರ್ಲೆ ಮಾಡೋದು, ಹುಡುಗಿಯರಿಗೆ ತರ್ಲೆ ಮಾಡೋದು, ಈ ರಾಕೆಟ್ ಹೊಡಿಯೋದು, ಏನೇನೋ ಮಾಡೋದು, ಅವ್ರಿಗೆ ಗೊತ್ತಿಲ್ದಂಗೆ ಎಲ್ಲವೂ. ಈ ಹೈಸ್ಕೂಲ್ ಸಹಜವಾಗಿನೇ ಬಹಳ, ಇವನ್ ಪ್ರೈಮರಿನೂ ಹಂಗೇನೆ. ನಾವೆಲ್ಲ ತುಂಬಾ ತುಂಟ ತರ್ಲೆ ಹುಡುಗರುಗಳೇ. ಅಲ್ಲಿನೂ ಹಂಗೆ ಮಾಡಿದೀವಿ, ಇಲ್ಲಿನೂ ಹಂಗೆ ಮಾಡಿದೀವಿ. ಆ ತುಂಟತನ ಮತ್ತು ತರ್ಲೆತನನೇ ನನಗೆ ಅಂದ್ರೆ ಏನಂತೀರಿ, ಒಂದು ನಟನಾಗ್ಲಿಕ್ಕೆ ಕಾರಣ ಅಂತ. ಅಂದ್ರೆ ಒಬ್ಬ ನಟ ಆಗೋದಕ್ಕೆ ಬೇಕಾದಂತ ಎಲ್ಲ ಇದು ನಾವು ಇಲ್ಲಿ ಕಳೆದಿದ್ವಿ ಅಂತ. ಸರ್ ಯಾವ್ದಾದ್ರು ಪದ್ಯ ಏನಾದ್ರು ನೆನಪಿದ್ಯಾ ಸರ್? ಮಾಸ್ಟರ್ ಹೇಳಿದ್ದು ನೀವು ಕಲ್ತಿರೋದು? ಅವಾಗಿಂದು ಪದ್ಯಗಳು ಎಲ್ಲ ಇತ್ತಲ್ಲ, ನಮ್ಮ ಸೋಮೇಶ್ವರ ಶತಕ ತರದ್ದು ಅವೆಲ್ಲ ಇತ್ತಲ್ಲ. ಅದು ಪ್ರೈಮರಿ ಹೈಸ್ಕೂಲ್ ಆ ಟೈಮ್ನಾಗೆ. ಈ ಪ್ರಜೆಯಂ ಪಾಲಿಸಬಲ್ಲೋಡ ಆತನರಸಂ ಕೈಯಾಶಯಂ ಮಾಡ್ದಂ ನಿಜ ಮಂತ್ರೀಶ್ವರ ತಂದೆ ತಾಯ ಸಲಹಲ್ ಬಲ್ಲಾತನೇ ಧಾರ್ಮಿಕಂ ಬಟಂ. ಆ ಥರದ್ದು ನನಗೆ ತುಂಬಾ ಇಷ್ಟವಾಗಿದ್ದು. ಇಷ್ಟು ವರ್ಷದ ನೆನಪಿನ ಯಾವುದು ಮಾಸಿಲ್ಲ. ಇಲ್ಲ, ಆ ಥರದ್ದು ಕನ್ನಡ ಪಾಟೀಲ್, ಕನ್ನಡ ಮೇಷ್ಟ್ರು ಅದೆಲ್ಲ ಹೇಳಿಕೊಡ್ತಿದ್ರು. ಆ ಥರದ್ದು ಅವು ಇದಾವೆ ಕೆಲವೆಲ್ಲ. ಏನ್ ನಾವು ಅವಾಗ ಓದಿದೇವೋ ಅವೆಲ್ಲ ಇನ್ನೂ ನಮಗೆ ನೆನಪು ಇದಾವೆ. ಬೇರೆ ಬೇರೆ ಗೋವಿನ ಪದ್ಯಗಳು, ಇನ್ನೊಂದು ಮತ್ತೊಂದು, ಆ ಥರದ್ದೆಲ್ಲ ಇತ್ತು. ಸರ್ ಒಂದ್ ಮಾತು ಹೇಳ್ತಾರೆ, 4 ಗೋಡೆ ಮಧ್ಯ ಕಲ್ತಿದ್ ಮಾತ್ರ ಪಾಠ ಅಲ್ಲ, ಬದುಕಿನ ನಿಜವಾದ ಪಾಠನ 4 ಗೋಡೆಗೆ ಮೀರಿ ಕಲಿತೀವಿ, ಸಿಲೆಬಸ್ಗಳನ್ನ ಮೀರಿ ಕಲಿತೀವಿ ಅಂತ. ಅದಕ್ಕೆ ಅತ್ಯದ್ಭುತ ನಿದರ್ಶನ ನಿಜ. ಅದು ನೋಡಿ, ಪಾಠ ಅನ್ನೋದು ಬದುಕಿನಲ್ಲಿ ಈ ಪ್ರೈಮರಿ, ಹೈಸ್ಕೂಲು ಅಥವಾ ಕಾಲೇಜು ಅಥವಾ ಯೂನಿವರ್ಸಿಟಿ ಇವೆಲ್ಲನೂ ನನ್ನ ಗಮನಕ್ಕೆ, ಅಂದ್ರೆ ನನ್ನ ತಿಳುವಳಿಕೆಗೆ ಇವುಗಳನ್ನ 10% ಅಷ್ಟೇ ಅಂದ್ಕೊಳ್ಳೋದು ನಾನು. 90% ಬದುಕು ಮತ್ತು ಸೊಸೈಟಿನೇ ದೊಡ್ಡ ಯೂನಿವರ್ಸಿಟಿ. ನಿಮಗೆ ಬದುಕು ಕೊಡೋ ಅನುಭವ ಮತ್ತು ಸೊಸೈಟಿ ಕೊಡೋ ಅನುಭವ ನಿಮಗೆ ಯಾವ ವಿಶ್ವವಿದ್ಯಾನಿಲಯ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಪಠ್ಯ ಚಟುವಟಿಕೆಗಳು, ಪಠ್ಯ, ಓದು, ಪಾಠ ಲಿಮಿಟೆಡ್. ಆ್ಯಕ್ಚುಲಿ ನನಗೂ ಹಂಗೆ ಅನಿಸಿರೋದು. ನೋಡಿ, ನಾನು ಏನಂತೀರಿ, ಡಿಗ್ರಿ ಓದಿದ್ದೀನೋ, MA ಓದಿದ್ದೀನೋ, UGC ನೆಟ್ ಪಾಸ್ ಆಗಿದ್ದೀನೋ, PhD ಮಾಡಿದ್ದೀನೋ, KS ಮಾಡಿದ್ದೀನೋ, ಅಂದ್ರೆ ಓದಬೇಕು ಅನ್ನೋದು ಏನಿದೆ ಅಂದ್ರೆ ಒಬ್ಬ ವ್ಯಕ್ತಿ ಅದನ್ನೆಲ್ಲ ಅಟೆಂಡ್ ಮಾಡಿದ್ದೀನಿ. ಬಟ್ ನನಗೇನದು ಬಹಳ ದೊಡ್ಡ ಓದು ಅಂತ ನನಗೆ ಅನ್ಸೋದಿಲ್ಲ. ಯಾಕಂದ್ರೆ ಓದು ಅನ್ನೋದು ಜೀವನ ಪರ್ಯಂತ ಇರುವಂತಹದ್ದು ಮತ್ತು ಸಾಯುವರೆಗೂ ಇರುವಂತಹದ್ದು. ಮತ್ತು ಒಬ್ಬ ಹುಟ್ಟಿದ ವ್ಯಕ್ತಿ ಹುಟ್ಟಿದಿನಿಂದ ಕೊನೆಯವರೆಗೂ ಒಬ್ಬ ವಿದ್ಯಾರ್ಥಿಯಾಗಿ ಇರೋದು. ಅದು ಸಾಯುವರೆಗೂ ಕಲಿತಾನೆ ಇರ್ತೀವಿ. ಸೊ ಕಲಿತೆ ಅನ್ನೋದು ಬರೀ ಪಾಠ, ಡಿಗ್ರಿ ಆಯ್ತು ಮುಗೀತು ಅಂತ ಅಂದ್ಕೊಂಡಿರೋದೇ ನಮ್ಗೆ ದೊಡ್ಡ ತಪ್ಪು ಅಂತ ನಮ್ಗೆ ಅನಿಸುತ್ತೆ. ಹಾಗಾಗಿ ನಾನು ಇವತ್ತಿಗೂ ನಿರಂತರ ಓದುಗನಾಗಿದ್ದೀನಿ, ಬರಹಗಾರನಾಗಿದ್ದೀನಿ, ನಟನಾಗಿದ್ದೀನಿ. ನನಗೆ ವಯಸ್ಸಾದ್ರೂ ಅದು ಮುಂದುವರಿತದೆ.
ಮತ್ತು ಆ ಓದಿನ ಹಸಿವು ಇದ್ದವನು ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ಹಸಿವು ಇಲ್ಲದೆ ಹೋದರೆ, ಆ ಕ್ಯೂರಿಯಾಸಿಟಿ ಇಲ್ಲದೆ ಹೋದರೆ, ಅಥವಾ ಆ ಥರದ್ದು ತುಡಿತ ಇಲ್ಲದೆ ಹೋದರೆ ನಾವು ಬದುಕಿನಲ್ಲಿ ಹೊಸದನ್ನ ಮಾಡ್ಲಿಕ್ಕಾಗೋದಿಲ್ಲ, ಹೊಸತನವನ್ನು ಕಂಡುಕೊಳ್ಳೋಕ್ಕಾಗೋದಿಲ್ಲ. ಸರ್, ನನ್ನ ಮುಂದಿನ ಪ್ರಶ್ನೆ ಇದೆ, ಆದ್ರೆ ನಾನು ಲೊಕೇಶನ್ ಚೇಂಜ್ ಮಾಡಬೇಕು. ಕಾರಣ ಯಾಕೆ ಅಂತಂದ್ರೆ ಹಸಿವಿನ ಬಗ್ಗೆ ಮಾತಾಡಬೇಕು, ಬಡತನದ ಬಗ್ಗೆ ಮಾತಾಡಬೇಕು. ಈ ಹಸಿವು ಬಡತನ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೆ? ಎಲ್ಲ ಬೇರೆ ಬೇರೆ ತರ ಹಸಿವಿದೆ ಸರ್. ಅನ್ನಕ್ಕೋಸ್ಕರ ಪರದಾಡೋದು ಮಾತ್ರ ಹಸುವಲ್ಲ, ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ. ನಾನು ಹಸಿವು ಅನ್ನೋದು ನಿಮಗೆ ಎಜುಕೇಶನ್ ಹಸಿವಿನ ಬಗ್ಗೆನೇ ನಾನು ಇಷ್ಟೊತ್ತಿದೆ. ನಿಮಗೆ ಓದು ಅನ್ನೋದಿದೆಯಲ್ಲ, ಅದು ನಿರಂತರವಾಗಿರುವಂಥದ್ದು, ಮತ್ತು ಅದು ಓದಿನ ಹಸಿವು ಇದ್ದವರಿಗೇನೆ ಅದು ಓದಿಸ್ಕೊಳ್ಳುತ್ತೆ ಅಂತ. ಇವೆಲ್ಲ ನಾವು ಲೇಜಿ ಮಾಡ್ತಾ ಇದ್ದದ್ದು ಪುಸ್ತಕಗಳು ಎಲ್ಲ ಹಾಗೆ, ಸ್ಟಾಫ್ ರೂಮು ಅದೆಲ್ಲ ಹಳೆ. ಇಲ್ಲಿ ನಮ್ಮ ಹೆಡ್ ಮಾಸ್ಟ್ರು ಕೂತ್ಕೊಳ್ಳೋ ಜಾಗ ಆ ಕಡೆನೂ ಇದೆ. ಇಷ್ಟೇ ಸ್ಟಾಫ್ ರೂಮ್, ಇದೊಂದು ಸ್ಟಾಫ್ ರೂಮು. ಶ್ರಮಮೇವ ಜಯತೆ ಅಂದರೆ ಭಾಳ ಜನ ಏನಾಗಿರ್ತದೆ, ದೇವರು, ಧರ್ಮ, ಹಣೆ ಬರ ಈ ಥರ ನಂಬ್ಕೊಂಡಿರ್ತಾರೆ. ಬಟ್ ನಾನು ಶ್ರಮಮೇವ ಜಯತೆಯೊಳಗೆ ನಂಬಿದವನು. ಅಂದ್ರೆ ಶ್ರಮ ಎಲ್ಲಿರ್ತದೆ ಅಲ್ಲಿ ಜಯ ಸಿಕ್ಕೇ ಸಿಗ್ತದೆ. ಅಥವಾ ಒಮ್ಮೊಮ್ಮೆ ಶ್ರಮ ಜಯ ಸಿಗದೇ ಇರಬಹುದು, ಆದರೆ ಒಂದು ಸಾರಿ ಸಿಗದೇ ಇದ್ರೂ ನಾವು ಎದೆಗುಂದಬೇಕಾಗಿಲ್ಲ, ನಾವು ಮತ್ತೆ ಮತ್ತೆ ಪ್ರಯತ್ನ ಮಾಡಬೇಕು. ಹಾಗಾಗಿ ನಾನು ಶ್ರಮವನ್ನು ಯಾವತ್ತೂ ನಂಬದಂತಾನು, ಮತ್ತು ಶ್ರಮವನ್ನೇ ನಂಬಿ ಇಷ್ಟೆಲ್ಲ ಕೆಲಸಗಳು ಮಾಡಿಕೊಂಡು ಮತ್ತು ಇನ್ನೂ ಕೆಲಸ ಮಾಡುವಂಥವು. ನಾನು ಇನ್ನೂ ಮಾಡೋದು ಬಹಳಷ್ಟಿದೆ. ಈಗ ಏನೋ ಒಂದು ಪ್ರಯತ್ನ ಮಾಡಿದೆ, ಒಂದು ಹಂತ ಅಂತೀವಲ್ಲ, ಬದುಕಿನ ಒಂದು ಹಂತ, ಇನ್ನೂ ಮುಂದಿನ ಹಂತ ಬೇರೆ ಇದೆ. ಇನ್ನೂ ಶ್ರಮ ಹಾಕುವ ದಾರಿಯಲ್ಲೇ ನಾವೆಲ್ಲ ಇರುವಂಥದ್ದು ಅಂತ. ಸರ್, ದೇರ್ ಇಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಹಾರ್ಡ್ ವರ್ಕ್ ಅಂತ ಹೇಳ್ತಾರೆ. ಹೌದು. ಶ್ರಮಕ್ಕೆ ಬೇರೆ ಇನ್ಯಾವುದೇ ತರದ ಎರಡನೇ ಪರ್ಯಾಯ ಇಲ್ಲವೇ ಇಲ್ಲ. ದೇರ್ ಇಸ್ ನೋ ಆಲ್ಟರ್ನೇಟಿವ್ ಅಂತ. ಸೊ ಅದೇ ಮಾತನ್ನ ನೀವು ಇಲ್ಲಿ ಎಷ್ಟು ಅದ್ಭುತವಾಗಿ ಹೇಳಿದ್ದೀರಾ ಅಂದ್ರೆ, ಈ ಮಾತನ್ನ ಕೇಳ್ತಾರೋ ಎಷ್ಟೋ ಯುವ ಜನತೆಗೆ ನಾನು ಏನಾದ್ರೂ ಮಾಡ್ಬೇಕು ಅಂತ ಅನ್ಕೊಳ್ತಿರ್ತಾರೆ, ಆದ್ರೆ ಏನು ಮಾಡಕ್ ಆಗ್ತಾ ಇಲ್ಲ ಅಂತ ಸುಮ್ನಾಗ್ತಾ ಇರ್ತಾರೆ. ಆ ಥರ ಆಗುತ್ತೆ ಸಹಜವಾಗಿ. ಏನೋ ಮಾಡ್ಬೇಕು ಅಂತ ನಾವು ಎಲ್ಲರೂ ಅಂದ್ಕೊಂಡಿರ್ತೀವಿ, ಅದು ಒಮ್ಮೊಮ್ಮೆ ಹಂಗೆ ಅನಿಸ್ತದೆ. ಬಟ್ ಹಂಗೆ ಅನಿಸಿದಾಗ ಎದೆಗುಂದಬಾರ್ದು ಅಂತ ಅವರು ಅಂದ್ಕೊಳ್ಳೋದು. ಮತ್ತೆ ಅಂದ್ಕೋಬೇಕು, ಮತ್ತೆ ಶ್ರಮ ಹಾಕಬೇಕು, ಮತ್ತೆ ಪ್ರಯತ್ನ ಮಾಡಬೇಕು. ನಾವು ಒಂದು ಸಲ ಸೋಲ್ಬೋದು, ಎರಡನೇ ಸಲ ಸೋಲ್ಬೋದು, ಮೂರನೇ ಸಲ ಗೆಲ್ತೀವಿ. ಹೋಗ್ಲಿ, 3 ಸಲ ಸೋತರು 4ನೇ ಸಲ ಗೆಲ್ತೀವಿ ಅಂತ. ಗೆಲುವು ಎಲ್ಲರ ಬದುಕಲ್ಲೂ ಗೆಲುವಿದೆ, ಆದರೆ ಆ ಗೆಲುವನ್ನು ನಾವು ಗುರುತಿಸ್ಬೇಕು ಮತ್ತು ಆ ಗೆಲುವನ್ನು ಕಂಡುಕೋಬೇಕು. ಅದು ಬಹಳ ಮುಖ್ಯ. ಅದಕ್ಕೆ ಶ್ರಮ ಬೇಕು. ಇಂಥ ಅಪ್ರತಿಮ ಸಾಧಕನನ್ನ ಕೊಟ್ಟಂತಹ ಈ ಶಾಲೆ ನಿಜಕ್ಕೂ ಧನ್ಯ ಸರ್, ಈ ಊರು ನಿಜಕ್ಕೂ ಧನ್ಯ. ಇದೇ ಮಾತನ್ನ ನಾನು ಹೇಳ್ತಿಲ್ಲ, ನಿಮ್ಮ ಪ್ರೀತಿ ಪಾತ್ರರು ಹೇಳಿದ್ದಾರೆ ಈ ಮಾತು ಅಂತ. ನಿಮಗಾಗಿ ನಿಮ್ಮ ಮೇಷ್ಟ್ರು, ನಾವು ಅವ್ರ ಹತ್ರ ಹೋಗಿ ನಿಮ್ಗೆ ಗೊತ್ತಿಲ್ದಂಗೆ ಸರ್ಪ್ರೈಸ್ ಆಗಿ ಒಂದು ಬೈಟ್ಸ್ ತಗೊಂಡ್ ಬಂದಿದೀವಿ. ನಿಮಗೋಸ್ಕರ ವಿಶ್ ಮಾಡಿದ್ದಾರೆ ಸರ್, ನೋಡ್ಕೊಂಡ್ ಬರೋಣ ಅದನ್ನ. ನಾನು ಶ್ರೀ ಎಸ್.ಎಂ. ಬಿರಾದರ್ ಎಸ್.ವಿ. ಹೈಸ್ಕೂಲ್ ಬಳ್ಳೋಳಿಯಲ್ಲಿ 35 ವರ್ಷ ಇಂಗ್ಲೀಷ್ ಟೀಚರ್ ಅಂತ ಸೇವೆ ಸಲ್ಲಿಸಿ ಈಗ ನಿವೃತ್ತಿ ಜೀವನ ನಡೆಸುತ್ತಿದ್ದೇನೆ. ಸಂಗಮೇಶ್ ಉಪಾಸಿ ಅನ್ನುವರು ನಮ್ಮಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದರು. ಈಗ ಅವರು ಡಾಕ್ಟರ್ ಸಂಗಮೇಶ್ ಉಪಾಸಿ ಆಗ್ಯಾರಂದ್ರೆ ನನಗೆ ಭಾಳ ಹೆಮ್ಮೆ ಮತ್ತು ಅಭಿಮಾನ ಅನ್ನಿಸ್ತದೆ. ಸಣ್ಣ ಊರಿಂದ ಹುಟ್ಟಿ ಅವರ ಎಲ್ಲ ತಂದೆ ತಾಯಿಗಳು ಎಲ್ಲರೂ ಅಶಿಕ್ಷಿತರು, ಶಿಕ್ಷಣ ಇಲ್ಲೇ ಇಲ್ಲ. ಅವ್ರ ಉದ್ಯೋಗ ಏನಪ್ಪ ಅಂದರೆ ಪೇಡೆ ಮಾರಿ ಹೊಟ್ಟೆ ಜೀವನ ನಡೆಸ್ತಿದ್ರು. ಅಂಥ ಕಡು ಬಡತನದಲ್ಲಿ ಇವನ ಆ ಸಾಧನೆ ಅಂದರೆ ಅಪಾರವಾದಂಥ ದೊಡ್ಡ ಸಾಧನೆ. ಇದಕ್ಕೆ ನಮಗೆ ಭಾಳ ಅಭಿಮಾನ ಅನ್ನಿಸ್ತದೆ ರೀ. ಅವನ ವಿಷಯ ಕೇಳಬೇಕಾಗಿತ್ತು ಅಂದರೆ 8-9 ಕಿಲೋಮೀಟ್ರ್ ಆ ಊರಿಂದ ನಮ್ಮ ಊರಿಗೆ ಹೈಸ್ಕೂಲಿಗೆ ಬರ್ತಿದ್ದ. ಅತ್ಯಂತ ಬಡತನ ಆದರೂ ಅವ ಮತ್ತು ಎಲ್ಲರಲ್ಲಿಯೂ ಹಾಸ್ಯಭರಿತವಾದಂಥ ಮಾತು. ಯಾವಾಗಲೂ ಎಲ್ಲಿ ಹೋದ್ರೆ ಸಣ್ಣ ಇದ್ದನ್ನು ಹಿಡಿದು ಯಾವಾಗಲೂ ಹಾಸ್ಯ. ಎಲ್ಲರಿಗೂ ಟೀಚರಿಗೂ ನಗಿಸೋದು, ವಿದ್ಯಾರ್ಥಿಗಳಿಗೂ ನಗಿಸೋದು, ಇದೇ ಅವನ ಪ್ರವೃತ್ತಿ ಇತ್ತು. ಬಡ್ಡೆ ಹಿಡಿದು ಒಂದೇ ಅಂಗಿ ಇರ್ತಿತ್ತು ಅವನಿಗೆ ರೀ. ಅದು ನಾನು ಹಾಗೆ ಒಂದು ಜನ ಅವನಿಗೆ ಚೇಡಾಸ್ತಿದ್ದೆ ಸ್ವಲ್ಪ. ಏನೋ ಒಂದೇ ಅಂಗಿ ಹಾಕ್ಕೊಂಡಿದ್ದಾರೆ, ಹಂಗೆ ಕೈ ಹಚ್ಬೇಡ್ರಿ ಸರ್, ಹರಿತನ ಮತ್ತೊಂದು ಅಂಗಿಲ್ಲ ನಮಗೆ ಅತ್ತಿದ್ದ. ಒಮ್ಮೆ ಏನಾಗಿತ್ತು, ಒಂದು ನೆರು ಶರ್ಟ್ ಯಾರು ಕೊಟ್ಟಿದ್ರು ಏನೋ ಅವನಿಗೆ, ಅದು ಉದ್ದಾಗಿತ್ತು. ಅದನ್ನು ಗಿಡ್ ಮಾಡಿ ಹಾಕ್ಕೊಂಡು ಬಂದಿದ್ದು ಶಾಲೆಗೆ.
ಅವನಿಗೆ ನಾ ಹಾಸ್ಯಕ್ಕಾಗಿ ನನಗೊಂದು ಕೊಡಿಸು ಅಂಥದ್ದು ಅಂತ ಹೇಳಿಕರಿಂದ ಈ ರೀತಿಯಾಗಿ ನಾನು ಅವನಿಗೆ ಹಾಸ್ಯ ಮಾಡ್ತಿದ್ದೆ. ಭಾಳ ಒಳ್ಳೆಯ ವಿದ್ಯಾರ್ಥಿ, ಯಾವಾಗಲೂ ಅಂಥ ಬಡತನ ಇದ್ದರೂ ಯಾವಾಗಲೂ ನಕ್ಕೋತೇ ಇರ್ತಿದ್ದವ. ಏನೂ ಎಲ್ಲರೇ ನಮ್ದು ಹಿಂಗದ ಅಂತ ಯಾರ ಮುಂದೂ ವ್ಯಕ್ತ ಮಾಡಲಾರ್ದಂಥ ವಿದ್ಯಾರ್ಥಿ. ಅಂಥ ಒಬ್ಬ ವಿದ್ಯಾರ್ಥಿ ಇವತ್ತು ದೊಡ್ಡ ಅಸಿಸ್ಟೆಂಟ್ ಕಮಿಷನರ್ ಆಗಿ ವರ್ಕ್ ಮಾಡ್ತಾನಂದ್ರೆ ನಮ್ಗೆ ಭಾಳ ಅಭಿಮಾನ ಅನ್ನಿಸ್ತದೆ. ಒಮ್ಮೆ ನಾನು ಬೆಂಗಳೂರಿಗೆ ಪೇಪರ್ ಚೆಕ್ಕಿಗೆ ಹೋಗಿದ್ದೆ. ಅವಾಗ ಅವನು ಅಲ್ಲೇ ಇದ್ದ, ಗುಬ್ಬಿ ಛತ್ರದೊಳಗಿದ್ದರೆ ಅವನು ಅಲ್ಲೇ ಏನೋ ಬೋರ್ಡಿಂಗ್ ಅಲ್ಲೇ ಊಟ ಮಾಡಿ ಇಲ್ಲೇ ಎಮ್ಮೆ ಹಚ್ಚೀನಿ ಸರ್ ಅಂತೇಳಿ ಹೇಳ್ತಿದ್ದ. ಇಲ್ಲಪ್ಪ ಆರಾಮ ಚಲೋ ಅದಾರೆ ಏನು ಎಲ್ಲ ಇದ್ದದ್ದು ಎಲ್ಲ ನಮ್ಗೆ ಆರಾಮೇ ಇರ್ತದೆ ರೀ ಸರ. ನಮ್ಮಲ್ಲೇ ಇರ್ತದೆ ಅದು, ಆನಂದದಾಗಿರೋದು ಇದ್ರಾಗಿರೋದು ಎಲ್ಲ ನಮ್ಮ ಕೈಯಾಗಿರ್ತದೆ. ಶ್ರೀಮಂತಿಕೆ ಬಡತನ ಏನು ವ್ಯತ್ಯಾಸ ಆಗಂಗಿಲ್ಲ. ಅದು ನಮ್ಮ ಹೃದಯದೊಳಗೆ ಹೆಂಗಿರ್ತೀವೋ ಹಂಗೆ ನಮ್ಮದು ಕೆಲಸ ಇದು ಆಗ್ತದೆ ಅಂಥೇಳಿ ಅವ ಯಾವಾಗಲೂ ಹೇಳ್ಕೋತ ಇರ್ತಿದ್ದ. ಆದರೂ ದೊಡ್ಡ ಸಾಧನೆ ಅಂತ ಅನ್ನೋದಂಥದ್ದು ಒಂದು ನಮಗೆ ಅಭಿಮಾನ ಅದ ರೀ ಅವನ ಬಗ್ಗೆ. ಈಗ ಮತ್ತೊಂದು ಸಿಲಿಲಲ್ಲಿ ಒಂದು ಮಾಡಿದ್ದಾರೆ. ಈಗ ಮತ್ತೊಂದು ಗಲಿಬಿಲಿ ಗೋವಿಂದ ಅನ್ನುವಂಥ ಒಂದು ಪಿಕ್ಚರ್ ಏನೋ ಮಾಡ್ಲಿಕ್ಕತ್ತಾರತ್ತೆ. ಅದು ಯಾವಾಗಲೂ ಬ್ಯೂಜಿ ಒಳಗೆ ಇರ್ತಾನವ, ಲೇಖಕನೂ ಅದಾನವ. ಎಲ್ಲ ಭಾಳ ಅಭಿಮಾನದಿಂದ ಹೇಳ್ತೇವೆ ನಾವು. ಎಲ್ಲ ಲೇಖಕ, ಈ ಕಡೆ ಸಿನಿಮಾ ಆ್ಯಕ್ಟರ್, ಈ ಕಡೆ ನೌಕರಿ, ಹಿಂಗೆ ಎಲ್ಲ ನಮೂನಿ ತ್ರಿವಿಧ ಈ ಕ್ಷೇತ್ರದಲ್ಲಿ ಅವನ ಸೇವೆ ಸಲ್ತಾ ಇದೆ. ಈಗ ದೇವರು ಇನ್ನೂ ಉನ್ನತ ಹುದ್ದೆಗೆ ಹೋಗಲಿ, ಇನ್ನೂ ಜನಪ್ರಿಯತೆ ಗಳಿಸಲಿ, ಅವ ದೊಡ್ಡ ಒಂದು ಕೆಲಸ ಮಾಡಲಿ ಅಂತ ಹೇಳಿ ಕಡೆಯಿಂದ ಹಾರೈಸಿ ಈ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನನ್ನ ಹೆಸರು SS ಪಾಟೀಲ್ ಅಂತೇಳಿ. ನಾವಿರುವಂಥ ಏನು ಹೈಸ್ಕೂಲ್ ಇದೆ, ಆ ಹೈಸ್ಕೂಲ್ ಪಕ್ಕದಲ್ಲಿ ಒಂದು ಊರು ನಮ್ಮದು, ಒಂದು ಡುಮ್ಕನಾಳ್ ಅಂತ ಹೇಳಿ ಒಂದು ಊರು. ಆ ಊರಿನಿಂದ ನಾವು ಅಲ್ಲಿಂದ ಬರ್ತಿದ್ದೀವಿ. ಒಂದು ವಿಷಯ ಕನ್ನಡ ವಿಷಯವನ್ನು ಬೋಧನೆ ಮಾಡ್ತಿದ್ದೆ. ಮತ್ತು ನಾನು ವಿಷಯದಲ್ಲಿ ಸಂಗಮೇಶ್ವರಿಗೆ ಭಾಳ ಆಸಕ್ತಿ, ಮತ್ತು ನಮ್ಮ ಕಂಡ್ರೂ ಆಸಕ್ತಿ. ವ್ಯಾಕರಣ, ಹಳೆಗನ್ನಡ, ಛಂದಸ್ಸು ಇದ್ರ ಬಗ್ಗೆ ಬಹಳಷ್ಟು ಆಸಕ್ತಿಯನ್ನು ವಹಿಸ್ತಿದ್ದ. ಮತ್ತು ನಮ್ಮಲ್ಲಿ ಸಾಕಷ್ಟು ಸಾಮಾನ್ಯ ವಿದ್ಯಾರ್ಥಿಯಾಗಿದ್ದ, ಭಾಳ ಸಾಮಾನ್ಯ ವಿದ್ಯಾರ್ಥಿ, ಏನು ಎಕ್ಸ್ಟ್ರಾರ್ಡಿನರಿ ವಿದ್ಯಾರ್ಥಿ ಏನಿರಲಿಲ್ಲ, ಸಾಮಾನ್ಯ ವಿದ್ಯಾರ್ಥಿಯಾಗಿದ್ದ. ಅವನಲ್ಲಿ ಒಂದು ವಿಶೇಷವಾದ ಒಂದು ಗುಣ ಏನಂದ್ರೆ ಹಾಸ್ಯ ಪ್ರಜ್ಞೆ. ಎಲ್ಲರಿಗೂ ನಗಿಸ್ತಾ ಮಾಡ್ತಾ ಇದ್ದೆ. ಒಂದು ನಾಟಕ ಮಾಡಿದ್ದೇವೆ ಅವ್ರ ಊರಲ್ಲಿ, ಅಂಜುಟಿಗೆ ಅಂಥೇಳಿ ನಾಟಕ ಮಾಡಿ. ಅದು ಅಂಜುಟಿಯಿಂದ ಬಹಳಷ್ಟು ವಿದ್ಯಾರ್ಥಿಗಳು ಜನರೆಲ್ಲ ಬಂದು ನೋಡ್ಕೊಂಡು ಹೋದರು. ಅದು ಭಾಳ ಲೈಕ್ ಆಗಿ ನಮ್ಮ ಊರೊಳಗೂ ನಮ್ಮ ಜಾತ್ರೆ ಒಳಗೆ ಈ ನಾಟಕ ನೀವು ತೊಗೊಂಬರ್ಬೇಕು ಅಂತ ಹೇಳಿದ್ರು. ಅದಕ್ಕೊಮ್ಮ ಅದನ್ನು ಕರ್ಕೊಂಡು ಎಲ್ಲ ವಿದ್ಯಾರ್ಥಿಗಳು ಕೂಡಿ ಅಂಜುಟಿಗೆ ಗ್ರಾಮದಲ್ಲಿ ನಾಟಕವನ್ನು ಮಾಡಿದ್ವಿ. ಕನ್ನಡ ಭಾಷೆಯ ಬಗ್ಗೆ ಭಾಳಷ್ಟು ಅಭಿಮಾನ ಮತ್ತು ಕೆಲವು ಹಾಡುಗಳನ್ನು ಹಾಡ್ತಿದ್ವಿ. ಯಾವಾಗಲೂ ಹೆಜ್ಜೆಗೆ ಹಾಸ್ಯ ಪ್ರವೃತ್ತಿ ಅಂತಲೂ ಅವನಲ್ಲಿ ಭಾಳಷ್ಟು ಇತ್ತು. ಸಂಗಮೇಶ್ ಉಪಾಸೆ ಈತನಿಗೆ ಕನ್ನಡದಲ್ಲಿ ಆಸಕ್ತಿ ಬಹಳಷ್ಟು ಅಭಿಮಾನ ಇತ್ತು. ಇಂಥ ಒಬ್ಬ ಹುಡುಗ, ಸಾಮಾನ್ಯ ವಿದ್ಯಾರ್ಥಿ, ಈ ಒಂದು ದೊಡ್ಡ ಸಾಧನೆ ಮಾಡಿದ್ದಕ್ಕೆ ನಮಗೂ ಭಾಳ ಸಂತೋಷ ಅನ್ನಿಸ್ತದೆ. ಬಿಜಾಪುರ ಜಿಲ್ಲೆಯ ಸಂಸ್ಥೆ ಎಲ್ಲ ಜನರ ಕಡೆಯಿಂದ ಅವರಿಗೆ ಹಾರ್ದಿಕವಾದಂಥ ಶುಭಾಶಯಗಳನ್ನು ಹೇಳ್ತೀನಿ.